ಅಲ್ವಾ? ಲೀಲಾವತಿ ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಆಕೆ ಅವರ ಒಂದೊಂದು ಹಣನೂ ಅದನ್ನು ಆಸ್ತಿ ಮಾಡಿಕೊಂಡ್ರು. ಅವ್ರ ಥರ ಬದುಕಬೇಕು ಕಲಾವಿದರು. ಯಾರ ಥರ? ಲೀಲಾವತಿ ಅವ್ರ ಥರ. ಲೀಲಾವತಿ ಇವಾಗ ಸರೋಜಿನಿ ಅವ್ರ ಥರ ಬದುಕಿ ಅಂತ ಹೇಳಲ್ಲ, ಯಾಕಂದರೆ ಅವ್ರು ಸೂಪರ್ ಸ್ಟಾರ್ ಆಗಿದ್ದವರು, ತಮಿಳ್ನಾಡಲ್ಲಿ ಹೀರೋಯಿನ್ ಆಗಿ ಬರೆದವರು. ಅವ್ರಿಗೊಂದು ಅಷ್ಟು ಹಣ ಬಂದಿತ್ತು ಅವ್ರಿಗೆ. ಆದರೆ ಇವರು ಪಂಡ್ರಿಬಾಯಿಗಿಲ್ಲ, ಪಂಡ್ರಿಬಾಯಿ ಅವ್ರಿಗೂ ಆ ಥರ ಹಣ ಬಂದಿಲ್ಲ, ಲೀಲಾವತಿ ಅವ್ರಿಗಿಲ್ಲ. 500 ರೂಪಾಯಿ, ಅವಾಗಿನ ಕಾಲಕ್ಕೆ 500 ರೂಪಾಯಿ ಅಂದರೆ ಎಷ್ಟು? ಅದು ಆ 500 ರೂಪಾಯಿನ ಒಂದು ಜಮೀನ್ ಮೇಲೆ ಹಾಕ್ತಿದ್ರು, ಒಂದು ನೆಲದ ಮೇಲೆ ಹಾಕಿದ್ರು ಲೀಲಾವತಿ ಅವರು. ಅದಕ್ಕೆ ಅದೆಲ್ಲ ತಗೊಂಡಿರೋದು. ಹೌದು, ಮೆಡ್ರಾಸಲ್ಲಿ ಹಾಗೆ ಮಾಡಿ ನಾವು ತಿಂದು ಏನು ಖರ್ಚಾಗೋಗ್ತಾ ಇತ್ತು, ಇಲ್ಲ ಅಂತಲ್ಲ. ಇವಾಗ ನಾವೆಲ್ಲ ಏನು ಮಾಡ್ತೀವಿ, ಆರ್ಟಿಸ್ಟು ಅದು ತಗೋ. ಬಟ್ ಈಗಿನ ಆರ್ಟಿಸ್ಟ್ ಅವ್ರ ಪಾಡು ಬೇಡ ಕಣ, ನಂಗೆ ಅಯ್ಯೋ ಅಂತ ಅನ್ಸುತ್ತೆ. ಅವರೊಂದು ಯಾಕಂದರೆ ಇವಾಗ ಒಂದು ಸೀರಿಯಲ್ ಮಾಡಬೇಕು ಅಂತಂದರೆ ಅವ್ರು ಫೇಮಸ್ ಆಗ್ತಾರೆ ಅಂತ ಇಟ್ಕೊ, ಅವರ ಡ್ರೆಸ್ಸು ಮತ್ತೊಂದು ಎಲ್ಲ ತೊಗೊಂಬರ್ಬೇಕು ಅಂತಂದರೆ ಇವ್ರು ಕೊಡೋ ಹಣ ಅದಕ್ಕೆ ಸಾಕಾಗುತ್ತಾ? ಇವಾಗ ಸಾಲಲ್ವಾ? ಈಗ ಎಲ್ಲಿ ಸಾಕಾಗುತ್ತೆ? ಒಂದು ಡ್ರೆಸ್ಸೇ 5,000 ರೂಪಾಯಿ ಇರುತ್ತೆ. ಅಂಥದ್ದು ನಿನಗೆ ಒಂದು ದಿನಕ್ಕೆ 4 ಡ್ರೆಸ್ ಬೇಕು, 20,000 ರೂಪಾಯಿ ನೀವು ಕೊಡ್ತೀರಾ? ಆಮೇಲೆ ತುಂಬಾ ಕಷ್ಟ ಪಾಪ, ಅಯ್ಯೋ ಅಂತ ಅನ್ಸುತ್ತೆ ಆ ಮಕ್ಕಳನ್ನೆಲ್ಲ ನೋಡಿದ್ರೆ. ಈಗಲೂ ಕಷ್ಟ, ನಮ್ಗೊಂಥರ ಕಷ್ಟ ಇತ್ತು, ಈಗಲೂ ಒಂದು ಕಷ್ಟ. ನಮ್ಗೇನೋ ಅವಾಗ 500 ರೂಪಾಯಿ ಕೊಡ್ತಾಯಿದ್ರು.